ಕಡಿಮೆ ಸಮಯ ಜೊತೆಗೆ ಕಮ್ಮಿ ಪದಾರ್ಥಗಳನ್ನ ಬಳಸ್ಕೊಂಡು ಗೋಧಿ ಹಿಟ್ಟಿಂದ ಗರಿಗರಿಯಾಗಿರುವಂತಹ ಬಿಸ್ಕೆಟ್ನ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದನ್ನು ಟೀ ಕಾಫಿ ಜೊತೆ ತಿನ್ಬೋದು, ಮಕ್ಕಳನ್ನ ಸ್ನ್ಯಾಕ್ಸ್ ಬಾಕ್ಸ್ಗೂ ಸಹ ಹಾಕಿ ಕಳಿಸ್ಬೋದು. ಸ್ಕೂಲಿಂದ ಬಂದ ತಕ್ಷಣ ಒಂದು ಗ್ಲಾಸ್ ಹಾಲು ಜೊತೆಗೆ ಒಂದು 4-5 ಗೋಧಿ ಬಿಸ್ಕೆಟನ್ನ ಜೊತೆಗೆ ಕೊಟ್ಬಿಟ್ರಂತೂ ಮಕ್ಕಳು ಖುಷಿಯಾಗಿ ತಿನ್ಕೊಂಡು ಬಿಡ್ತಾರೆ. ಆರೋಗ್ಯಕ್ಕೂ ಸಹ ಮನೆಯಲ್ಲೇ ಮಾಡಿರೋದ್ರಿಂದ ತುಂಬಾ ಒಳ್ಳೆಯದು. ಈ ಗೋಧಿ ಹಿಟ್ಟಿನ ಬಿಸ್ಕೆಟ್ ಮಾಡೋದಕ್ಕೆ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ ಒಂದು ಬಟ್ಲು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಮೇಲ್ಗಡೆ ಕೊಬ್ಬರಿ ಕಪ್ಪು ಭಾಗನ ತೆಗೆದು ಬಿಳಿ ಭಾಗನ ತುರ್ಕೊಂಡು ತೊಗೊಂಡಿದ್ದೀನಿ. ಸಕ್ಕರೆ ಮತ್ತು ಕೊಬ್ಬರಿ ಎರಡೂ ಈ ರೀತಿ ಸ್ವಲ್ಪ ನೈಸಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಆಪ್ಷನಲ್ಲು, ಹಾಕಿದ್ರೆ ತುಂಬಾ ರುಚಿಯಾಗುತ್ತೆ, ಜೊತೆಗೆ ಗರಿಗರಿಯಾಗೂ ಸಹ ಬರುತ್ತೆ. ಇಲ್ಲಿ ಗೋಧಿ ಹಿಟ್ಟನ್ನು 1.5 ಬಟ್ಲಷ್ಟು ತೊಗೊಂಡಿದ್ದೀನಿ. 1 ಬಟ್ಲು ಕೊಬ್ಬರಿ ಮತ್ತು 1 ಬಟ್ಲು ಸಕ್ಕರೆ ಜೊತೆಗೆ 1.5 ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತಾಯಿದ್ದೀರಾ ಅದಕ್ಕೆ ತಕ್ಕಂತೆ ಅಳತೆನೂ ಸಹ ಚೇಂಜ್ ಮಾಡ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡಿದ್ದೀನಿ. 1 ಬಟ್ಲಷ್ಟು ಹಾಲನ್ನು ಹಾಕ್ಕೊಂಡು ಒಂದೇ ಬಟ್ಲನ್ನು ಪೂರ್ತಿಯಾಗಿ ಹಾಕ್ಕೊಳ್ತಿಲ್ಲ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಸೇಮ್ ನೀವು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀರಲ್ವ ಅದೇ ರೀತಿ ಇದನ್ನು ಸಹ ಕಲಿಸ್ಕೊಂಡು ಇಟ್ಕೊಳ್ಬೋದು. ಸ್ವಲ್ಪ ಹಾಲು ಮತ್ತು ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಚಪಾತಿ ಹಿಟ್ಟಷ್ಟು ಇದು ಮುಟ್ಟಿದ್ರೆ ರಫ್ ಆಗಿರಲ್ಲ, ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ತುಂಬ ತೆಳುವಾಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ, ಒಂದು ಮೀಡಿಯಮ್ ಹದದಲ್ಲಿ ನೀವು ಕಲಸಿ ಇಟ್ಕೊಳ್ಬೋದು. ಇದಕ್ಕೆ ತುಂಬ ಪದಾರ್ಥ ಏನು ಬಳಸಲ್ಲ. 1 ಬಟ್ಲು ಸಕ್ಕರೆ, 1 ಬಟ್ಲು ಕೊಬ್ಬರಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಲು ಹಾಕ್ಕೊಂಡು ಗೋಧಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪನೇ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಬರಬೇಕು. ಒಂದೇ ಸಲನೂ ಹಾಕ್ಕೊಳಕ್ಕೆ ಹೋಗಬಾರ್ದು. ನೀವು ಚಪಾತಿ ಹಿಟ್ಟನ್ನಷ್ಟು ಕಷ್ಟಪಟ್ಟೇನು ನಾದೋದು ಬೇಡ. ಜಸ್ಟ್ ನೋಡಿ, ನೀವು ಹಿಟ್ಟನ್ನು ಕಲಸಿಡ್ತೀರಲ್ವ ಆ ರೀತಿ ಕಲಸಿಟ್ರಾಯ್ತು. ಕಲಿಸ್ಬೇಕಾದ್ರೆ ಸ್ವಲ್ಪ ಹಿಟ್ಟನ್ನು ನಾದ್ಕೊಂಡು ಕಲಸಿಟ್ಕೊಂಡ್ರೆ ಆಯಿತು. ಈ ಅದಕ್ಕೆ ನಾನು ಕಲಸಿ ಇಟ್ಕೊಳ್ತಿದ್ದೀನಿ. ಕಲಸಿ ನಿಮಗೆ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಬಿಡ್ಬೋದು, ಇಲ್ಲಾಂದರೆ ತಕ್ಷಣ ಬೇಕಿದ್ದರೂ ಮಾಡ್ಕೊಳ್ಬೋದು. ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಸ್ವಲ್ಪನೇ ತೊಗೊಂಡು ನಿಮಗೆ ಯಾವ ಸೈಜಲ್ಲಿ ಬಿಸ್ಕೆಟ್ ಬೇಕೋ ಆ ಸೈಜಲ್ಲಿ ಆ ಶೇಪಲ್ಲಿ ಮಾಡ್ಕೊಳ್ಬೋದು. ನೈಲಿ ಗುಡ್ಡೆ ಬಿಸ್ಕೆಟ್ ಇರುತ್ತಲ್ವ ಆ ಡಿಸೈನಲ್ಲಿ ಮಾಡ್ತಿದ್ದೀನಿ. ಈ ರೀತಿ ಸ್ವಲ್ಪ ಉಂಡೆ ತೊಗೊಂಡು ಈ ರೀತಿ ಜಾಲರಿ ಇರುತ್ತಲ್ವ, ಎಣ್ಣೆನ ಫ್ರೈ ಮಾಡ್ತೀವಲ್ವ ಆ ಜಾಲರಿ ಮೇಲೆ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಈ ರೀತಿ ಗುಡ್ಡೆ ಬಿಸ್ಕೆಟ್ ಶೇಪ್ ಬರುತ್ತೆ. ಜಾಲರಿ ತೂತ ಇರುತ್ತಲ್ವ, ಕಡ್ಡಿಗಳ ತೂತ, ಅದು ಸ್ವಲ್ಪ ದೂರ ಇದ್ದರೆ ಇನ್ನೊಂದು ಸ್ವಲ್ಪ ದೂರ ಗೆರೆ ಬರುತ್ತೆ. ಆದರೆ ಇದು ಸ್ವಲ್ಪ ಅದರದ್ದು ಕಡ್ಡಿಗಳು ಹತ್ತತ್ರ ಇತ್ತು, ಹಾಗಾಗಿ ಹತ್ತತ್ರ ಬಂದಿದೆ. ಹಿಟ್ಟನ್ನು ಕಲಿಸ್ಕೊಂಡ್ಮೇಲೆ ಈ ರೀತಿ ಜಾಲರಿಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ತೊಗೊಂಡ್ರೆ ಡಿಸೈನು ಸಹ ರೆಡಿ ಆಗುತ್ತೆ. ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದೊಂದೇ ಬಿಸ್ಕೆಟ್ನ ಎಣ್ಣೆಯಲ್ಲಿ ಹಾಕ್ಕೊಂಡು ಒಂದು ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಹೈ ಫ್ಲೇಮ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಒಂದೊಂದ್ಸಲ ಒಡೆದೋಗೋ ಚಾನ್ಸ್ ಇರುತ್ತೆ. ಹಿಟ್ಟನ್ನು ಹದವಾಗಿ ಕಲಿಸ್ಕೊಂಡು ಉರಿನ ಹದವಾಗಿ ಇಟ್ಕೊಂಡು ಬೇಯಿಸಿದ್ರೆ ನೋಡಿ ಈ ರೀತಿ ಬಿಸ್ಕೆಟ್ ರೆಡಿ ಆಗುತ್ತೆ. ಇದು ಕ್ಯಾಮ್ರಾದಲ್ಲಿ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇದೆ, ಆದರೆ ರಿಯಲ್ಲಾಗಿ ನೋಡಿದಾಗ ಕರೆಕ್ಟ್ ಹದದಲ್ಲಿ ಬೆಂದಿತ್ತು. ಮತ್ತೊಂದು ಬ್ಯಾಚು ಇದೇ ರೀತಿ ರೆಡಿ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಸಣ್ಣ ಉರಿನಲ್ಲೇ ಫ್ರೈ ಮಾಡಿಕೊಂಡ್ರೆ ಹದವಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನಿಮಗೆ ಇನ್ನೂ ಸ್ವಲ್ಪ ತೆಳುವಾಗಿ ಗರಿ ಆಗಬೇಕಂದ್ರೆ ಇನ್ನೂ ಸ್ವಲ್ಪ ತೆಳುವಾಗಿ ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ತೆಳುವಾಗಿ ಬರುತ್ತೆ. ನೋಡಿ, ಮತ್ತೊಂದು ಸಲ ಈ ರೀತಿ ಫ್ರೈ ಮಾಡಿಕೊಂಡೆ. ಬೋಂಡಾ ಬಜ್ಜಿಗಿಂತ ಇದು ಎಣ್ಣೆಯಲ್ಲಿ ಬೇಗ ಫ್ರೈ ಆಗುತ್ತೆ. ಗೋಧಿ ಹಿಟ್ಟು, ಸಕ್ಕರೆ, ಹಾಲೆಲ್ಲ ಹಾಕಿ ಕಲಸಿರೋದ್ರಿಂದ ತುಂಬಾ ಸ್ಮೂತಾಗಿರುತ್ತೆ ಹಿಟ್ಟು, ಹಾಗಾಗಿ ಬೇಗ ಫ್ರೈ ಆಗುತ್ತೆ. ನೋಡಿ, ಗರಿಗರಿಯಾಗಿರೋಂತಹ ಗೋಧಿ ಹಿಟ್ಟಿನ ಬಿಸ್ಕೆಟು ರೆಡಿ ಆಗುತ್ತೆ. ಇದು ಕ್ಯಾಮ್ರಾದಲ್ಲಿ ದೂರಕ್ಕೆ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇದೆ, ಹತ್ತಿರದಿಂದ ತೋರಿಸಿದಾಗ ಕರೆಕ್ಟಾಗಿ ಹದದಲ್ಲಿ ಬಿಸ್ಕೆಟು ರೆಡಿ ಆಗಿದೆ. ಎಷ್ಟು ಈಸಿಯಾಗಿ ಮನೆಯಲ್ಲಿ ಗುಡ್ಡೆ ಬಿಸ್ಕೆಟ್ನ ಮಾಡ್ಕೊಳ್ಬೋದಂತ. ಸಕ್ಕರೆನೂ ಅಷ್ಟೇ, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ, ಸ್ವಲ್ಪ ಸಿಹಿ ಜಾಸ್ತಿ ತಿನ್ನೋರು ಇನ್ನೊಂದು ಸ್ವಲ್ಪ ಸಿಹಿ ಹಾಕ್ಕೊಳ್ಬೋದು. 1 ಬಟ್ಲು ಗೋಧಿ ಹಿಟ್ಟಿಗೆ 1 ಬಟ್ಲಷ್ಟೇ ಸಕ್ಕರೆ ಹಾಕ್ಕೊಳ್ಬೋದು. ನಮ್ಮನೇಲಿ ಸ್ವಲ್ಪ ಸಕ್ಕರೆ ಕಮ್ಮಿ ತಿನ್ನೋದ್ರಿಂದ 1.5 ಬಟ್ಲು ಗೋಧಿ ಹಿಟ್ಟಿಗೆ 1 ಬಟ್ಲು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಿಹಿ ಜಾಸ್ತಿ ಇರೋರು 1 ಬಟ್ಲು ಗೋಧಿ ಹಿಟ್ಟಿಗೆ 1 ಬಟ್ಲು ಸಕ್ಕರೆ ಹಾಕ್ಕೊಳ್ಳಿ, ಕರೆಕ್ಟ್ ಹದದಲ್ಲಿ ರೆಡಿ ಆಗುತ್ತೆ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಗೋಧಿ ಹಿಟ್ಟಿನ ಬಿಸ್ಕೆಟ್ ರೆಡಿ ಆಯ್ತಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.